ಒಂದು ವಿಷಯ ಹಂಚ್ಕೋಬೇಕನ್ನಿಸ್ತು, ಹಂಚ್ಕೊತಾ ಇದ್ದೀನಿ. ನೆನ್ನೆ ಅವ್ರ ಪರಿಚಯದವ್ರ ಮನೆಗೆ ನಮ್ಮ ಅಕ್ಕನ ಮಗನ ಕರ್ಕೊಂಡು ಹೋಗಿದ್ದೆ. ಸಂಜೆ 5:30, 6 ಗಂಟೆ ಇರ್ಬೋದು. ಹೋದ್ವಿ. ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆಯಿಂದ ಅಂದ್ಕೊಳ್ಳಿ. ಕೂತ್ಕೊಂಡ್ವಿ, ಕೆಲಸ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಅಕ್ಕನ ಮಗನಿಗೆ ಒಂದು 12, 13 ವರ್ಷ ಇರಬೇಕು. ಬರ್ತಾ ಅವ್ನು ಕೇಳ್ದ, ಮಾಮ ಅವ್ರ ಮನೆಗೆ ಹೋಗಿದ್ವಲ್ಲ, ಅವ್ರು ನಮಗೆ ಕಾಫಿ ಟೀ ಏನೂ ಕೊಡಲೇ ಇಲ್ಲ, ಉಪ್ಪಿಟ್ಟು ಅವಲಕ್ಕಿನೂ ಕೊಡಲಿಲ್ಲಲ್ಲ ಮಾಮ ಅಂತ. ನಾನು ಅವ್ನ ಮುಖ ನೋಡಿ ನಗ್ತಾ ಹೇಳಿದೆ, ಅಲ್ಲ ಕಣೋ, ಅವ್ರ ಮನೆಗೆ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಬರೋಕ್ಕಷ್ಟೇ ಅಲ್ವೇನೋ ಹೋಗಿದ್ದು. ಅವ್ರು ಕಾಫಿ ಟೀ ಕೊಡ್ತಾರೆ, ಉಪ್ಪಿಟ್ಟು ಅವಲಕ್ಕಿ ಕೊಡ್ತಾರೆ ಅಂತ ಹೋಗಿದ್ವೇನೋ. ಒಂದು ವಿಷಯ ತಿಳ್ಕೊ, ಯಾರೇ ಮನೆಗೆ ಹೋದರೂ ಸುಮ್ಮನೆ ಹೋಗಿ ಬರಬೇಕು. ಅವ್ರು ಕಾಫಿ ಟೀ ಕೊಡಲಿಲ್ಲ, ಉಪ್ಪಿಟ್ಟು ಅವಲಕ್ಕಿ ಕೊಡಲಿಲ್ಲ ಅಂತ ಯೋಚನೆ ಮಾಡೋಕ್ಕಿಂತ, ಅವ್ರಿಗೆ ಕಾಫಿ ಟೀ ಕೊಡೋದಕ್ಕೆ ಕಾಫಿ ಪುಡಿ ಇತ್ತು, ಟೀ ಪುಡಿ ಇತ್ತು, ಸಕ್ಕರೆ ಇತ್ತು, ಹಾಲಿತ್ತು, ಅಥವಾ ಉಪ್ಪಿಟ್ಟು ಮಾಡೋಕ್ಕೆ, ಅವಲಕ್ಕಿ ಮಾಡೋಕ್ಕೆ ಮನೆಯಲ್ಲಿ ವಸ್ತುಗಳು ಇತ್ತೋ ಇಲ್ವೋ ಅದನ್ನು ಯೋಚನೆ ಮಾಡಬೇಕು ಕಣೋ. ಅವ್ರು ಕೊಡಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಸುಮ್ಮನೆ ಹೋಗ್ಬೇಕು, ಕೆಲಸ ಮುಗ್ಸ್ಕೊಂಬರ್ಬೇಕು, ಏನೂ ಕಾಮೆಂಟ್ ಮಾಡಬಾರ್ದು. ಅರ್ಥ ಆಯ್ತಾ ನಿನಗೆ ಅಂತ ಅಂದೆ. ನಿಮಗೂ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಒಂದು ಸರಿ ಯೋಚನೆ ಮಾಡಿ ನೋಡಿ.